ಯುವಕರಲ್ಲಿ ವಿದ್ಯಾರ್ಥಿನಿಯರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ಅರಿವನ್ನು ಮೂಡಿಸಬೇಕು, ಸಂದೇಶವನ್ನ ಇಡೀ ಸಮಾಜಕ್ಕೆ ಕೊಡಬೇಕು ಅಂತ ಉದ್ದೇಶದಿಂದ ಒಂದು ಕಾರ್ಯಕ್ರಮವನ್ನ ಮಂಗಳೂರಿನಲ್ಲಿ ಆಯೋಜನೆ ಆಗಿತ್ತು. ನಾನು ಆ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಸ್ಪೀಕರ್ ಅವರು ಕೂಡ ಬಂದಿದ್ರು, ಖಾದರ್ ಅವರು ಹಾಗೂ ಇನ್ನಿತರ ಗಣ್ಯರೆಲ್ಲ ಬಂದಿದ್ರು. ಅಲ್ಲಿ ಹೋಗಿ ನೋಡಿದಾಗ ನಾನು ಏನೋ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತಿದ್ದು ಹೋಗೋಣ ಅಂತ ಇದ್ದೆ. ಆದ್ರೆ ಅಲ್ಲಿ ಸುಮಾರು 10,000 ಜನ ಹುಡುಗರು ಹುಡುಗಿಯರೆಲ್ಲ ಸೇರಿದ್ರು ಸರ್. ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಅಭಿಯಾನವನ್ನ ಭಾಗವಹಿಕೆ ಒಂದೇ ಅಲ್ಲ, ಬಹಳ ಒಂದು ವ್ಯವಸ್ಥಿತವಾದಂತ ರೀತಿಯಲ್ಲಿ ಸಂದೇಶಗಳನ್ನ ನಮ್ಮ ಯುವಕರೆಲ್ಲ ಅವರು ಅಲ್ಲಿ ಘೋಷಣೆಗಳ ಕೂಗುವ ಮುಖಾಂತರ ಮಾಡ್ತಾ ಇದ್ರು. ಮೆರವಣಿಗೆಯಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ರು ಮತ್ತು ಎಲ್ಲರಲ್ಲೂ ಕೂಡ ಈ ವಿಷಯದ ಬಗ್ಗೆ ಏನು ಅಂತ ಹೇಳಿ ಆ ತಿಳುವಳಿಕೆಯನ್ನು ನೀಡ್ತಕ್ಕಂಥದ್ರಲ್ಲಿ ಬಹಳ ಯಶಸ್ವಿಯಾದಂತ ಒಂದು ಕಾರ್ಯಕ್ರಮ. ಇವತ್ತು ಈ ವ್ಯಸನ ಮುಕ್ತ ಕರ್ನಾಟಕ ಮತ್ತು ನಶಾ ಮುಕ್ತ ಕರ್ನಾಟಕ ಇದೆಲ್ಲ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಇದೊಂದು ದೊಡ್ಡ ಸವಾಲಾಗಿದೆ. ಎಲ್ಲಾ ಕಡೆ ಇವತ್ತು ಅನೇಕ ಈ ತರ ಒಂದು ಅಡಿಕ್ಷನ್ ಆಗ್ತಕ್ಕಂಥದಕ್ಕೆ ಒಳಗಾಗ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ನಮ್ಮೆಲ್ಲ ಬಹುಶಃ ಪ್ರತಿಯೊಬ್ಬರಲ್ಲೂ ಕೂಡ ನಮ್ಗೆ ಅದ್ರ ಬಗ್ಗೆ ಕೆಲವರು ಸ್ನೇಹಿತರಾಗಿರ್ಬೋದು ಅಥವಾ ಪರಿಚಯರಾಗಿರ್ತಕ್ಕಂಥವ್ರು ಇದಕ್ಕೆ ಒಳಗಾಗಿರ್ತಕ್ಕಂಥವ್ರು ನಮ್ಗೆ ಅನೇಕ ಪ್ರತಿಯೊಬ್ಬರು ಕೂಡ ಗೊತ್ತೇ ಇರ್ತದೆ. ಯಾಕಂದ್ರೆ ವಿಶೇಷವಾಗಿ ಮಕ್ಕಳು ಯುವಕರಲ್ಲಿ ಹೆಚ್ಚಾಗಿ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಚಿಕ್ಕ ವಯಸ್ಸಿನಲ್ಲಿ ಏನು ಅವ್ರಿಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ದೇನೆ ಅಥವಾ ಯಾವುದೋ ಒಂದು ಯಾರನ್ನೋ ಒಬ್ಬರಿಗೆ ಖುಷಿ ಪಿಯರ್ ಪ್ರೆಷರ್ ಅಂತ ಏನ್ ಹೇಳ್ತಾರೆ, ಯಾರೋ ಒಬ್ರು ಮಾಡ್ತಾ ನಾವು ಮಾಡೋಣ ಅಥವಾ ಒಂದ್ಸಲ ಮಾಡ್ಬಿಟ್ಟು ನೋಡ್ಬಿಡೋಣ ಏನಾಗೋದಿಲ್ಲ, ಅಥವಾ ಯಾವುದೋ ಒಂದು ಪಾರ್ಟಿಗೆ ಹೋದಾಗ ನಾವು ಒಂದು ಎಂಜಾಯ್ ಮಾಡೋದಕ್ಕೋಸ್ಕರ ತಗೊಳ್ಳುವಂಥದ್ದು, ಈ ತರದ ಒಂದು ಏನು ಪ್ರಾರಂಭ ಆಗ್ತದೆ ಅದು ನಂತರ ಅದಕ್ಕೆ ಅಡಿಕ್ಷನ್ ಆಗುವಂಥದ್ದು, ಅದಕ್ಕೆ ಒಂದು ರೀತಿ ದಾಸರಾಗ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಇದು ಪ್ರತಿಯೊಬ್ಬರಿಗೂ ಕೂಡ ಅನುಭವ ನಮ್ಮ ಗೊತ್ತಿರೋರೆಲ್ಲ ಆಗಿರುವಂಥದ್ದು ನೋಡಿದ್ದೇವೆ ಮತ್ತು ಅನೇಕ ಜನ ಜೀವವನ್ನು ಕೂಡ ಕಳ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರು ಇದಕ್ಕೆ ಒಳಗಾಗಿ ಅವರ ಒಂದು ದೈಹಿಕ ಬೆಳವಣಿಗೆ ಕುಂಠಿತಾಗ್ತದೆ, ಮಾನಸಿಕ ಬೆಳವಣಿಗೆ ಅದು ಕೂಡ ಕಮ್ಮಿ ಆಗ್ತದೆ ಮತ್ತು ಕಾನ್ಸಂಟ್ರೇಷನ್ ಇರೋದಿಲ್ಲ, ಅವರು ಕೆಲಸ ಮಾಡೋದು ಏನು ಅವರಲ್ಲಿರುವಂತಹ ಒಂದು ಕಾರ್ಯಪ್ರವೃತ್ತಿ ಅದು ಕೂಡ ಹಿನ್ನಡೆ ಆಗ್ತದೆ. ಸೊ ಈ ತರ ಬಹಳ ದೊಡ್ಡ ಸವಾಲಿದು, ಇಡೀ ನಮ್ಮ ದೇಶ ಅಲ್ಲ ಇಡೀ ವಿಶ್ವದಲ್ಲೇ ದೊಡ್ಡ ಸವಾಲಾಗಿದೆ. ಇದನ್ನ ಎದುರಿಸ್ತಕ್ಕಂಥದ್ದು ಖಂಡಿತ ಒಂದ್ ಕಡೆ ಕಾನೂನು, ಗೃಹ ಸಚಿವರು ಇಲ್ಲಿದ್ದಾರೆ, ಕಾನೂನಿನ ಮುಖಾಂತರ ಅದನ್ನ ಯಾವ ರೀತಿಯಾಗಿ ತಡೆಗಟ್ಟಿಸಬಹುದು, ಹೇಗೆ ನಾವು ಅದನ್ನ ಎಸ್ಪೆಷಲಿ ಈ ಏನು ಡ್ರಗ್ಸ್, ಸಿಂಥೆಟಿಕ್ ಡ್ರಗ್ಸ್ ಇವೆಲ್ಲ ಬರ್ತಾ ಇರೋದನ್ನ ಹೇಗೆ ಅದನ್ನ ನಿಯಂತ್ರಣ ಮಾಡೋದು, ಹೇಗೆ ಅದನ್ನ ಅವ್ರನ್ನ ಹಿಡಿದಾಕೋದು, ಈ ಡ್ರಗ್ ಪೆಡ್ಲರ್ಸ್, ಡ್ರಗ್ ಮಾಫಿಯಾ ಅದೊಂದ್ ಕಡೆ. ಇನ್ನೊಂದು ನಮ್ಮಲ್ಲಿ ಒಂದು ಪ್ರತಿಯೊಬ್ಬರು ಕೂಡ ಇದರಿಂದ ಆಗುವಂತಹ ತೊಂದರೆಗಳ ಬಗ್ಗೆ, ಅನಾಹುತಗಳ ಬಗ್ಗೆ ನಾವು ವಿಶೇಷವಾಗಿ ಅದನ್ನ ಜಾಗೃತಿ ಮೂಡಿಸೋದು ಮತ್ತು ಆ ಕುಟುಂಬದ ಸದಸ್ಯರುಗಳು ಅಂದ್ರೆ ಪೋಷಕರಿಗೆ ಎಚ್ಚರಿಕೆಯಿಂದ ಇರುವಂತದ್ದು, ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಳ್ಳುವಂಥದ್ದು ಇದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಸೊ ಒಂದ್ ಕಡೆ ಅವೇರ್ನೆಸ್ ಆಗ್ಬೇಕು, ಇನ್ನೊಂದ್ ಕಡೆ ಅದರ ಮೇಲೆ ಕಾನೂನಿನ ಕ್ರಮಗಳು ಕೂಡ ಆಗ್ಬೇಕು. ಈ ಕಾರಣದಿಂದ ಇದು ಖಂಡಿತವಾಗಿಯೂ ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವರ ಒಂದು ಯೂನಿವರ್ಸಿಟಿ ಮುಖಾಂತರ ಇವತ್ತು ಈ ತರ ಒಂದು ಕೇವಲ ಇದೇ ನಾವು ಮಾಡ್ಲೇಬೇಕು ಅಂತ ಇರಲಿಲ್ಲ, ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಎಲ್ಲ ಕಡೆ ಜಿಲ್ಲಾದ್ಯಂತ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಇದು ಖಂಡಿತವಾಗಿಯೂ ನಮ್ಮಲ್ಲಿ ಆ ಒಂದು ಇದ್ರ ಬಗ್ಗೆ ಏನು ಮಹತ್ವ ಏನಿದೆ ತಿಳುವಳಿಕೆ ನೀಡ್ತಕ್ಕಂಥದ್ರಲ್ಲಿ ಅದು ಆಗ್ತಾ ಇದೆ. ಈಗಾಗಲೇ ಅವ್ರು ಹೇಳಿದಾಗೆ ಅವರಲ್ಲೇನೆ ಸುಮಾರು 60,000 ಮಕ್ಕಳು, ಇಲ್ಲ 3.5 ಲಕ್ಷ ಮಕ್ಕಳು ಅವರು ನಿಮ್ಮಲ್ಲಿ ಓದ್ತಾ ಇದ್ದಾರೆ ರಾಜೀವ್ ಯೂನಿವರ್ಸಿಟಿ. ಎಲ್ಲ ವಿಶ್ವವಿದ್ಯಾಲಯಗಳು, ಬ್ಯಾಂಗ್ಳೂರು ಯೂನಿವರ್ಸಿಟಿ ಇರ್ಬೋದು, ಮೈಸೂರು ಯೂನಿವರ್ಸಿಟಿ, ಎಲ್ಲ ವಿಶ್ವವಿದ್ಯಾಲಯಗಳು ಈ ಕಾರ್ಯಕ್ರಮವನ್ನ ನಿಮ್ಮನ್ನು ನೋಡಿ ಅವರು ಕೂಡ ಅನುಸರಿಸತಕ್ಕಂಥ ಮಾಡಿದ್ರೆ ಅವಾಗ ಇಡೀ ರಾಜ್ಯದಲ್ಲಿ ಒಂದು ಮೆಸೇಜ್ ಯಾಕಂದ್ರೆ ಮಕ್ಕಳು ಅಂತ ಹೇಳಿದ್ರೆ ಕೂಡ ಬರ್ತಾರೆ. ಇದರಲ್ಲಿ ಡಾಕ್ಟರ್ಸ್ ನೀವು ಮತ್ತು ಏನು ನರ್ಸಿಂಗು ಡಾಕ್ಟರ್ಸ್ ನೀವೇನು ಇದರಲ್ಲಿ ಓದ್ತಾ ಇರ್ತಾರೆ, ನಿಮ್ಮಲ್ಲಿ ಇದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಇರ್ತದೆ. 2 ಸಬ್ಜೆಕ್ಟ್ ಕೂಡ ನಿಮ್ಗೆ ಕನೆಕ್ಟೆಡ್. ಒಂದು ಇದರ ಏನಿದೆ ಈ ಡ್ರಗ್ಸ್ ಇಂಪ್ಯಾಕ್ಟ್, ಇನ್ನೊಂದು ಅಂಗಾಂಗ ದಾನದ ಬಗ್ಗೆ ಹೇಳಿದ್ದಾರೆ. ಅಂಗಾಂಗ ದಾನದ ಮಹತ್ವ ನಿಮಗೆ ಗೊತ್ತಿರ್ತದೆ, ಯಾಕಂದ್ರೆ ಇದು ಬಹಳಷ್ಟು ಜೀವವನ್ನು ಉಳಿಸ್ತಕ್ಕಂತ ಒಂದು ಕೆಲಸ ಮತ್ತು ಇದನ್ನ ನಾವು ಇನ್ನು ಹೆಚ್ಚು ಮಾಡ್ಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯ ಆಗಿದೆ. ನಮ್ಮ ರಾಜ್ಯ ಇವತ್ತು ಕರ್ನಾಟಕ ಇದರಲ್ಲಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಇದೆ. ಇಡೀ ದೇಶದಲ್ಲಿ ಇವತ್ತು ತಮಿಳುನಾಡು, ತೆಲಂಗಾಣ, ಕರ್ನಾಟಕ ಟಾಪ್ 3 ದೇಶದಲ್ಲಿ ಅಂಗಾಂಗ ದಾನ ಮಾಡೋದ್ರಲ್ಲಿ ಮೊದಲು ತಮಿಳುನಾಡು ಇದೆ, 2ನೇದು ತೆಲಂಗಾಣ ಇದೆ, 3ನೇದು ಕರ್ನಾಟಕ ಇದೆ. ಕಳೆದ ವರ್ಷ ನಾವು 198 ಅಂಗಾಂಗ ದಾನ ಮಾಡ್ತಕ್ಕಂಥ ಒಂದು ನಂಬರ್ಸ್ ಇರುವಂತದ್ದು ದಾಖಲೆಯ ಪ್ರಮಾಣದಲ್ಲಿ ಹೋದ ವರ್ಷ ಆಯ್ತು. ಇನ್ನೂ ಹೆಚ್ಚು ಮಾಡ್ಬೇಕು ನಾವು, ಯಾಕಂದ್ರೆ ಇನ್ನೂ ಹೆಚ್ಚು ಬೇಡಿಕೆ, ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಮತ್ತು ನಮ್ಮ ಸರ್ಕಾರಿ ವ್ಯವಸ್ಥೆ ಹೆಚ್ಚಾದಾಗ ಅವಾಗೆ ಅನುಕೂಲ ಆಗ್ತದೆ. ಆ ಕಾರಣದಿಂದ ಇವತ್ತು ಅಂಗಾಂಗ ದಾನ ಕೂಡ ಅಷ್ಟೇ ಮುಖ್ಯವಾಗಿರುವಂತಹ ಸಬ್ಜೆಕ್ಟ್ ಆಗಿದೆ. ನಾವೀಗ ಅದನ್ನ ನಮ್ಮ ಸರ್ಕಾರ ಬಂದ್ಮೇಲೆ ಅದಕ್ಕೆ ಬಹಳ ಮಹತ್ವವನ್ನು ಕೊಡ್ತಾ ಇದೀವಿ. ಎಲ್ಲ ಅಂಗಾಂಗ ದಾನಿಗಳ ಕುಟುಂಬ ಏನಿದೆ, ಯಾಕಂದ್ರೆ ಅವರು ಯಾರೋ ಕಳ್ಕೊಂಡಿರ್ತಾರೆ, ಆಕ್ಸಿಡೆಂಟ್ ಅಲ್ಲಿ ಇನ್ನೊಂದು ಕಳ್ಕೊಂಡಿರ್ತಾರೆ, ಆ ಸಮಯದಲ್ಲಿ ಅವರು ಅಂಗಾಂಗ ದಾನ ಮಾಡಿ ತೀರ್ಮಾನ ಮಾಡಿರ್ತಾರೆ. ಆ ನೋವಿನ ಸಂದರ್ಭದಲ್ಲಿ ಆ ಒಂದು ದೊಡ್ಡ ತೀರ್ಮಾನ ತಗೊಂಡಿರ್ತಾರೆ.
ಸೊ ನಮ್ಮ ಸರ್ಕಾರ ಈ ಸಲ 2 ವರ್ಷದ ತೀರ್ಮಾನ ಮಾಡಿ ಪ್ರತಿಯೊಂದು ಅಂಗಾಂಗ ದಾನಿಗಳ ಕುಟುಂಬಗಳನ್ನ, ಅದು ರಾಜ್ಯೋತ್ಸವ, ನಮ್ಮ ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನ, ಆ ಕುಟುಂಬಗಳನ್ನ ಕರೆಸಿ ಎಲ್ಲಾ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಅವ್ರ ಕೈಲೇನೆ ಸರ್ಟಿಫಿಕೇಟ್ ಅನ್ನ ಮತ್ತು ಅವರಿಗೆ ಸನ್ಮಾನ ಮಾಡುವಂತ ಒಂದು ಕೆಲಸವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಈಗ ಎಲ್ಲಾ ಕಡೆ ಅದು ನಡೀತಾ ಉಂಟು. ಅಂದ್ರೆ ಅವ್ರನ್ನ ಆನರ್ ಮಾಡುವಂಥದ್ದು ಅಷ್ಟೇ, ಅವ್ರಿಗೆ ಬೇರೆ ಇನ್ನೇನು ಕೊಡೋಕ್ಕಾಗೋದಿಲ್ಲ. ನೀವು ಮಾಡಿರ್ತಕ್ಕಂಥ ಒಂದು ಕೆಲಸ ಎಷ್ಟು ಪ್ರೇರಣೀಯವಾದದ್ದು ಅಂತ ಹೇಳಿ ತಿಳಿಸುವಂತದ್ದು ಕೂಡ ಈಗ ನಾವು ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಸೆಂಟರ್ಸ್ ಅನ್ನು ಕೂಡ, ರಿಟ್ರೀವಲ್ ಸೆಂಟರ್ಸ್ ಅನ್ನು ಎಲ್ಲಾ ಕಡೆ ನಾವು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ ನಡೀತಾ ಇದೆ. ಈಗ ಇನ್ನೂ ಹೆಚ್ಚೆಚ್ಚು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆರ್ಗನ್ ರಿಟ್ರೀವಲ್ ಸೆಂಟರ್ಗಳು ಆಗ್ಬೇಕು ಮತ್ತು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಮಾಡುವಂತ ಕೇಪಬಿಲಿಟಿ ನಮ್ಮ ಕೇಂದ್ರಗಳಿಗೆ ಬರಬೇಕು ಅಂತ ಆ ಕಾರ್ಯಕ್ರಮ ಕೂಡ ನಾವು ಇವಾಗ ಹೆಚ್ಚು ಐಡೆಂಟಿಫೈ ಮಾಡಿ ಮಾಡ್ತಾ ಇದ್ದೀವಿ. ಮತ್ತು ಮೊನ್ನೆ ತಾವು ನೋಡಿರ್ಬೋದು, ನಿಮ್ಯಾನ್ಸ್ ಜೊತೆ ಟೈಅಪ್ ಮಾಡಿ ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಒಂದು 1000 ಬೆಡ್ಡಿನ 1000 ಬೆಡ್ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಕೇಂದ್ರವನ್ನ ಮಾಡ್ತಕ್ಕಂಥದ್ದು ಅವ್ರು ಇವತ್ತಿನ ದಿವಸ ಅದಕ್ಕೆ ಅವರು MOU ಕೂಡ ಆಗಿದೆ, ಕಾರ್ಯಾರಂಭ ಆಗ್ತಾ ಇದೆ. ಯಾಕಂದ್ರೆ ನಿಮ್ಯಾನ್ಸ್ ಪಕ್ಕದಲ್ಲೇ ಮಾಡುವಂತ ಮಾಡಿದ್ದಾರೆ. ಸಂಜಯ್ ಗಾಂಧಿ ಆಸ್ಪತ್ರೆಲ್ಲೂ ಅಥವಾ ಇಲ್ಲಿ ಅದೇ ನಿಮ್ಯಾನ್ಸ್ ಪಕ್ಕದಲ್ಲಿ. ನಿಮ್ಯಾನ್ಸ್ ತುಂಬಾ ಜನ ಬರ್ತಾರೆ, ಆಕ್ಸಿಡೆಂಟ್ ಕೇಸಸ್ ಅಂಗಾಂಗ ದಾನ ಮಾಡುವಂಥದ್ದು. ಯಾಕಂದ್ರೆ ಅವರು ಆಕ್ಸಿಡೆಂಟ್ ಆಗಿ ಬಂದಿರ್ತಾರೆ, ಏನ್ ಕೊಡುವಂತ ಅಂಚನೆ ಇರ್ತಾರೆ. ಆ ಸಮಯದಲ್ಲಿ ನಾವು ಅವ್ರನ್ನ ಫ್ಯಾಮಿಲಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ, ಕೌನ್ಸಿಲಿಂಗ್ ಮಾಡಿದ್ರೆ, ಅವಾಗ ಸುಮಾರು ಜನರನ್ನು ಒಪ್ಪಿಸಬಹುದು ನಾವು. ಸೊ ನಿಮ್ಯಾನ್ಸ್ ಅಲ್ಲಿ ಹೈಯೆಸ್ಟ್ ಅಲ್ಲಿಗೆ ಬರುವಂತ ಆಕ್ಸಿಡೆಂಟ್ ಕೇಸಸ್. ಆದ್ರೆ ಅವರು ಅಂಗಾಂಗ ದಾನ ಮಾಡುವಂತ ಕೇಪಬಿಲಿಟಿ ಅವ್ರಿಗೆ ಇರೋದಿಲ್ಲ. ಯಾಕಂದ್ರೆ ಅವ್ರದೇ ಆದಂತ ಪ್ರೆಷರ್, ಜನ ಬರ್ತಾ ಇರ್ತಾರೆ, ಅಲ್ಲಿ ಹೋದ್ರೆ ನಿಮ್ಯಾನ್ಸ್ ಹೋದ್ರೆ ನಮ್ಗೆಲ್ಲ ಗೊತ್ತಿತ್ತು. ಸೊ ಇವತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಬಂದಿರೋದು ನಿಜವಾಗ್ಲೂ ಬಹಳ ದೊಡ್ಡ ಒಂದು ಅವರ ಒಂದು ಇದಕ್ಕೆ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದ್ರ ಮುಖಾಂತರ ನನ್ಗನ್ಸುತ್ತೆ ಕರ್ನಾಟಕ ಹೆಚ್ಚು ಅಂಗಾಂಗ ದಾನ ಮಾಡುವಂತದ ರಾಜ್ಯ ಆಗಿ ಇಡೀ ದೇಶಕ್ಕೇನೆ ಪ್ರಥಮ ಸ್ಥಾನಕ್ಕೆ ಹೋಗೋದ್ರಲ್ಲಿ ಇದು ಒಂದು ಕಾರಣ, ಇದೊಂದು ಅವಕಾಶ ಸಿಗುತ್ತೆ ಅಂತ ಕೂಡ ನಾನು ಭಾವಿಸುತ್ತೇನೆ. ಅದರಿಂದ ಹೆಚ್ಚು ಮಾತಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಇನ್ನೂ ಹಲವಾರು ಜನ ಮಾತನಾಡೋದಿದ್ದಾರೆ. ನಮ್ಮ ಇಲಾಖೆ ಈ ಎಲ್ಲಾ ಸಬ್ಜೆಕ್ಟ್ಗಳ ಬಗ್ಗೆ, ವಿಷಯದ ಬಗ್ಗೆ ನಮ್ಮ ಗಮನ ಕೂಡ ಇದೆ. ನಮ್ಮ ಇಲಾಖೆ, ಗೃಹ ಇಲಾಖೆ, ನಾವೆಲ್ಲ ಜಂಟಿಯಾಗಿ ಈ ಏನು ಈ ನಾರ್ಕೋಟಿಕ್ ಡ್ರಗ್ಸ್, ಸೈಕೋಟ್ರೋಪಿಕ್ ಡ್ರಗ್ಸ್ ಏನಿದೆ, NDPS ಅಂತ ಏನ್ ಹೇಳ್ತೀವಿ, ಅದ್ರ ಬಗ್ಗೆ ಕೂಡ ಎಲ್ಲಾ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ನಾವೆಲ್ಲ ತಪಾಸಣೆ ಮಾಡಿಸ್ತೀವಿ. ಯಾರಾದ್ರೂ ಇಲ್ಲಿಗಲ್ ಆಗಿ ಮಾಡ್ತಾ ಇದಾರ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಅದನ್ನು ಕೂಡ ಮಾಡಿಸ್ತಾ ಇದೀವಿ. ಏನ್ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಇದೆ, ಅದರ ಸೇಲ್ ಏನು ಓವರ್ ದ ಕೌಂಟರ್ ಅಥವಾ ಪ್ರಿಸ್ಕ್ರಿಪ್ಷನ್ ಮೇಲೆ ತಗೊಳ್ತಾರೆ, ಅದನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ನಮ್ಮ ಔಷಧಿ ನಿಯಂತ್ರಣ ಇಲಾಖೆ ಅವರು ಕೂಡ ಹೆಚ್ಚಾಗಿ ಇವೆಲ್ಲ ಮಾಡ್ತಾ ಇದೀವಿ. ಎಲ್ಲಾ ಕಡೆ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾ ಇದೀವಿ. ಸುಮಾರು ಕೇಸಸ್ ಬುಕ್ ಮಾಡ್ತಾ ಇದೀವಿ. ಸೊ ಈ ತರ ಒಂದು ರೆಗ್ಯುಲರ್ ಮೆಡಿಸನ್ ನ ದುರುಪಯೋಗ ಪಡಿಸುವಂಥದ್ದು. ಇನ್ನೊಂದು ಬೇರೆ ಬೇರೆ ಏನು ಈ ಡ್ರಗ್ಸ್ ಏನಿದೆ, ನಾವು ಏನ್ ಹೇಳ್ತೀವಿ ಮ್ಯಾರಿಜುವಾನಾ ಮತ್ತು ಕೋಕೇನು, ಬೇರೆ ಬೇರೆ ಏನೇನೋ ಸಿಂಥೆಟಿಕ್ ಡ್ರಗ್ಸ್, MDMA, ಅದನ್ನ ನಿಯಂತ್ರಣ ಮಾಡೋದು ಪೊಲೀಸರು, ಇಲಾಖೆಯವರು, ಗೃಹ ಇಲಾಖೆ ಅವರು ಬಹಳಷ್ಟು ಮಾಡ್ತಾ ಇದ್ದಾರೆ. ಮತ್ತು ಈ ರೀತಿಯಾದಂತ ಒಂದು ಎಲ್ಲಾ ಕಡೆಯಿಂದ ನಮ್ಮ ಒಂದು ಪ್ರಯತ್ನವನ್ನ ನಾವು ಮಾಡ್ಬೇಕಾಗಿದೆ. ಆ ಕಾರಣದಿಂದ ಇವತ್ತು ನನಗೆ ಬಹಳ ಸಂತೋಷ. ನಾವೆಲ್ಲ ಜಂಟಿಯಾಗಿ ಇದನ್ನ ನಾವು ಎದುರಿಸಬೇಕಾಗ್ತದೆ. ಯಾಕಂದ್ರೆ ಸಮಾಜ ಒಂದು ಸುಸ್ಥಿರ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ನಾವು ಇದೆಲ್ಲವನ್ನು ಕೂಡ ನಮ್ಮ ಜನರಿಗೆ, ಜನರೇಷನ್ ಯುವ ಒಂದು ಪೀಳಿಗೆಗೆ ಎಜುಕೇಟ್ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಸೊ ಇದು ಒಂದು ಮಾಸ್ ಪ್ರೋಗ್ರಾಮ್ ಏನ್ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಮಾಡ್ತಾ ಇದ್ದಾರೆ, ನಮ್ಮ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿಸ್ತಾ ಇದ್ದಾರೆ, ಖಂಡಿತ ಇದು ಬಹಳ ಒಳ್ಳೆಯದು. ಇದನ್ನ ನಾನು ಈಗಾಗಲೇ ಹೇಳಿದಾಗೆ ಇನ್ನೂ ಹೆಚ್ಚು ವಿಸ್ತರಿಸೋಣ, ಹೆಚ್ಚಾಗಿ ಎಲ್ಲಾ ಕಡೆಯಿಂದ ನಾವು ಮಾಡಿಸೋಣ ಮತ್ತು ನಮ್ಮ ಒಂದು ಸಮಾಜವನ್ನ ಒಂದು ಒಳ್ಳೆಯ ದಿಕ್ಕಿನಲ್ಲಿ ಅದನ್ನ ಹೋಗ್ತಕ್ಕಂಥದಕ್ಕೆ ನಮ್ಮ ಎಲ್ಲಾ ಪ್ರಯತ್ನಗಳು ಕೂಡ ಸಂದರ್ಭ ಮಾಡೋಣ ಅಂತ ಹೇಳಿ, ನಮ್ಮ ಇಲಾಖೆ ಕೂಡ ಯಾವುದೇ ಒಂದು ಇಂಥ ಕಾರ್ಯಕ್ರಮದಲ್ಲಿ ತಾವು ಏನು ಅದರಲ್ಲಿ ಯಶಸ್ಸು ಮಾಡೋದಕ್ಕೆ ಏನೇ ಒಂದು ವಿಷಯಗಳಿದ್ರೆ ನಮ್ಮ ಸಂಪೂರ್ಣವಾದಂತಹ ಸಹಕಾರ ಬೆಂಬಲ ನಮ್ಮ ಆರೋಗ್ಯ ಇಲಾಖೆಯಿಂದ ಕೂಡ ಸಿಗುತ್ತೆ, ನೀಡ್ತೀವಿ ಅಂತ ಕೂಡ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.